ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇರೋದು. ಪೊಲೀಸ್ನವರ ತನಿಖೆಯಲ್ಲಿ ಲೋಪದೋಷ ಆಗಿದೆ. ಆ ಫೋಟೋಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಲೊಕೇಶನ್ ಸರಿಯಾಗಿದೆಯಾ, ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಯಾವ ಸಾಕ್ಷಿಗಳನ್ನ ಸಲ್ಲಿಸಿದ್ರು ಪೊಲೀಸ್ನವರು. ದರ್ಶನ್ ಕೇಸ್ಗೆ ಅಲ್ಲಿ ನ್ಯಾಯಾಧೀಶರೇ ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ. ಫೋಟೋವನ್ನ ತೆಗೆದಿರ್ತಾರೆ, ನೆಲಭಾಗದಲ್ಲಿ ಟೈಲ್ಸ್ ಇರ್ತಾವೆ, ಮತ್ತೊಂದು ಫೋಟೋದಲ್ಲಿ ಆ ಟೈಲ್ಸ್ ಇರೋದೇ ಇಲ್ಲ. ಬೇರೆ ಫೋಟೋಗಳನ್ನ ಸಾಕ್ಷಿಗಳು ಅಂತ ಅಲ್ಲಿ ದೃಢೀಕರಿಸಿದ್ದಾರೆ. ಪೊಲೀಸ್ನವರ ತನಿಖೆಯಲ್ಲಿ ಲೋಪದೋಷ ಆಗಿದೆ. ಸಾಕ್ಷಿಗಳನ್ನ ಕೊಡುವಂತ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ. ಸಾಕ್ಷಿಗಳು ಉಲ್ಟಾ ಪಲ್ಟಾ ಇದೆ, ಲೊಕೇಶನ್ ಸರಿಯಾಗಿಲ್ಲ. ಏನಾಗುತ್ತೆ? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದರ್ಶನ್ ಕೇಸ್, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಂತಾಗ್ತಾ ಇದೆ. ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಹೈಕೋರ್ಟ್ ಈಗಾಗಲೇ ಕೂಡ ಚಾರ್ಜ್ ಶೀಟ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪೊಲೀಸ್ನವರ ತನಿಖೆಯಲ್ಲಿ ಲೋಪದೋಷಗಳು ಕೂಡ ಕಂಡು ಬಂದಿದೆ. ಹಾಗಾದ್ರೆ ನಿನ್ನೆ ನಡೆದಂತ ವಿಚಾರಣೆಯಲ್ಲಿ ಏನಾಯ್ತು? ದರ್ಶನ್ಗೆ ಈಗ ಬಿಗ್ ರಿಲೀಫ್ ಯಾಕೆ? ಈ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದಾದ್ರೂ ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ ನ ಎಕ್ಸ್ಪೋಸ್ಡ್ ಸ್ಟೋರಿ. ಮಹಜರ್ ಫೋಟೋ ಅಸಲಿಯತ್ತು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೂಡ ಕಾರಾಗೃಹದಲ್ಲಿ ಬಂದಿಖಾನೆಯಲ್ಲಿದ್ದಾರೆ. ಆದರೆ ಈಗ ವಿಚಾರಣೆ ನಡೀತಾ ಇದೆ. ಈಗ ಈ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇರೋದು. ಅಂದ್ರೆ ಪೊಲೀಸ್ನವರು ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ ಏನೇನು ಉಲ್ಲೇಖ ಆಗಿದೆ, ಸಾಕ್ಷಿಗಳು, ಆಧಾರಗಳು, ಫೋಟೋಗಳು, ಇವೆಲ್ಲವನ್ನೂ ಕೂಡ, ಇದರ ಜೊತೆಗೆ ಆ ಫೋಟೋಗಳಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಲೊಕೇಶನ್ ಸರಿಯಾಗಿದೆಯಾ, ಆ ಫೋಟೋ ಬೇರೆ ಫೋಟೋಗೂ ಎಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿದೆ, ಪೊಲೀಸ್ನವರು ಎಲ್ಲೋ ಒಂದು ಕಡೆ ದರ್ಶನನ್ನ ಸಿಕ್ ಹಾಕಬೇಕು ಅಂತಾನೆ ಈ ರೀತಿಯಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರ, ಈ ರೀತಿಯಾಗಿ ಫೋಟೋಗಳನ್ನ ಸಬ್ಮಿಟ್ ಮಾಡಿದ್ರ, ಹೆಂಗೆ ಅಂತ ಅಂದ್ರೆ ನೀವು ಗಮನಿಸಿರ್ಬಹುದು. ಅಂದ್ರೆ ಆರೋಪಿಗಳ ಫೋನ್ ಅನ್ನ ಎಲ್ಲಿ ವಶಪಡಿಸ್ಕೊಂಡ್ರು, ಇದರ ಜೊತೆಗೆ ಅವ್ರ ಲೊಕೇಶನ್ ಏನು, ಆ ಫೋಟೋಗಳನ್ನ ಕೋರ್ಟ್ ನೋಡುವಂತ ಸಂದರ್ಭದಲ್ಲಿ ಈಗಾಗಲೇ ಕೂಡ ಒಂದಷ್ಟು ಫೋಟೋಗಳನ್ನ ಸಾಕ್ಷಿಗಳ ಮೂಲಕ, ಅಂದ್ರೆ ಸಾಕ್ಷಿಗಳ ಆಧಾರದ ಮೇಲೆ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಪೊಲೀಸ್ನವರು. ಈ ACP ಚಂದನ್ ರವರ ನೇತೃತ್ವದಲ್ಲಿ ಗಿರೀಶ್ ಅಧಿಕಾರಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್. ಇಲ್ಲಿ ಗಮನಿಸಿರೋದೇನಪ್ಪಾ ಅಂತ ಅಂದ್ರೆ ಸಂಪೂರ್ಣವಾಗಿ ಈ ಕೇಸ್ ಎಲ್ಲೋ ಒಂದು ಕಡೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಏನ್ ಆಗಿತ್ತು, ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಯಾವ ಸಾಕ್ಷಿಗಳನ್ನ ಸಲ್ಲಿಸಿದ್ರು ಪೊಲೀಸ್ನವರು, ಯಾವುದು ಕೂಡ ಇಲ್ಲಿ ಉಲ್ಟಾ ಪಲ್ಟಾ ಆಗಿರೋದು, ಲೊಕೇಶನ್ ಸರಿಯಾಗಿಲ್ಲ, ಫೋಟೋಗಳನ್ನ ರಿಟ್ರೀವ್ ಮಾಡಿದ್ದೀವಿ, ಫೋಟೋಗಳನ್ನ ಯಾವ ಫೋನ್ ನಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಅದು ಕೂಡ ಸರಿಯಾದಿಲ್ಲ. ಇದರ ಜೊತೆಗೆ ಫೋಟೋವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಫೋಟೋದಲ್ಲಿ ಬೇರೆ ಸ್ಥಳ ಇದ್ರೆ ಮತ್ತೊಂದು ಫೋಟೋದಲ್ಲಿ ಮತ್ತೊಂದು ಸ್ಥಳ ಇದೆ. ಅಂದ್ರೆ ಅಲ್ಲೂ ಕೂಡ ಸರಿಯಾದ ಸಾಕ್ಷಿಗಳಿಲ್ಲ. ಅಂದ್ರೆ ಬೇಕು ಅಂತಾನೆ ಯಾವ ರೀತಿಯಾಗಿ ಅದನ್ನ ಅಳವಡಿಸ್ಕೊಳ್ಬಹುದು, ಸರಿಯಾದ ಸಾಕ್ಷಿಗಳನ್ನ ಕೊಡದೆ, ಸರಿಯಾದ ದಾಖಲೆಗಳನ್ನ ಕೊಡದೆ ದರ್ಶನ್ ಕೇಸ್ಗೆ ಈಗ ಕೋರ್ಟ್ನಲ್ಲಿ ಅಲ್ಲಿ ನ್ಯಾಯಾಧೀಶರೇ ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಸ್ಥಳ ಪರಿಶೀಲನೆ ಮಾಡಿ ಅಂತ ಆದೇಶವನ್ನ ಕೊಟ್ಟಿರೋದು. ಅಂದ್ರೆ ಇವರು ಇದ್ದಂತ ಸ್ಥಳದಲ್ಲಿ ಯಾವ ಫೋಟೋ, ಅಂದ್ರೆ ಇವರು ಒಂದು ಫೋಟೋವನ್ನ ತೆಗೆದಿರ್ತಾರೆ, ಆ ಫೋಟೋ ಕೆಳಗಡೆ ಟೈಲ್ಸ್ ಅಂದ್ರೆ ನೆಲದ ಭಾಗ, ಆ ನೆಲಭಾಗದಲ್ಲಿ ಟೈಲ್ಸ್ ಇರ್ತಾವೆ, ಮತ್ತೊಂದು ಫೋಟೋದಲ್ಲಿ ಆ ಟೈಲ್ಸ್ ಇರೋದೇ ಇಲ್ಲ, ಬೇರೆ ಫೋಟೋಗಳನ್ನ ಸಾಕ್ಷಿಗಳು ಅಂತ ಅಲ್ಲಿ ದೃಢೀಕರಿಸಿದ್ದಾರೆ. ಪೊಲೀಸ್ನವರು ಲೋಪದೋಷ ಇದು, ಪೊಲೀಸ್ನವರ ತನಿಖೆ ಲೋಪದೋಷ ಇದು. ಯಾವ ರೀತಿಯಾಗಿ ತನಿಖೆ ಮಾಡಿದ್ರು ಹಾಗಾದ್ರೆ ಇವರು? ಅಂದ್ರೆ ಈಗ ವಾದ ಪ್ರತಿವಾದವನ್ನ ಆಲಿಸ್ತಾ ಇರುವಂತ ನ್ಯಾಯಾಧೀಶರು ಸರಿಯಾದ ಸಾಕ್ಷಿಗಳಿಲ್ಲ, ಚಾರ್ಜ್ ಶೀಟ್ ಸರಿಯಾದ ರೀತಿಲಿಲ್ಲ, ಅವರ ತನಿಖೆ ಬೇರೆ, ಪೊಲೀಸವರ ನಡೆ ಯಾವ ರೀತಿ ಇತ್ತು, ತನಿಖೆಯ ಹಾದಿ
ಈಗ ದರ್ಶನ್ ರವರ ವಕೀಲರು ಈ ಕೇಸನ್ನ ಯಾವ ರೀತಿ ತೆಗೆದುಕೊಳ್ತಾರೆ ಅಂದ್ರೆ ನ್ಯಾಯಾಧೀಶರ ಮುಂದೆನೆ ಪೊಲೀಸ್ನವರ ತನಿಖೆ ಬಟಾಬೈಲಾಗಿದೆ ಅಂತ ಅಂದ್ರೆ ಇನ್ನ ಇವರು ಸಂಪೂರ್ಣವಾಗಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳು ಎಷ್ಟು ಸತ್ಯ. ಈಗ ACP ಚಂದನ್ ನೇತೃತ್ವದಲ್ಲಿ ಆದಂತ ಕೇಸ್ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ತನಿಖೆ ಆಯ್ತಲ್ಲ, ಈ ಗಿರೀಶ್ ಅಧಿಕಾರಿ ಸಲ್ಲಿಸಿರುವಂಥದ್ದು, ಇದರ ಜೊತೆಗೆ ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಿದ್ರು ಅವರು ಸಲ್ಲಿಸಿರುವಂತಹ ಫೋಟೋಗಳು, ರಿಟ್ರೀವ್ ಮಾಡಿದಂಥ ಜಾಗ, ಲೊಕೇಶನ್ಗಳು, ಆ ಫೋಟೋಗಳು ಎಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಫೋಟೋಗಳೇ ಬೇರೆ ಕತೆ ಹೇಳ್ತಿದ್ದಾವೆ, ಚಾರ್ಜ್ ಶೀಟೇ ಬೇರೆ ಕತೆ ಹೇಳ್ತಿದ್ದಾವೆ, ಇಲ್ಲಿ ಸಾಕ್ಷಿಗಳೇ ಕೂಡ ಬೇರೆ ಕಥೆಯನ್ನ ಹೇಳ್ತಿದ್ದಾವೆ. ಹಾಗಾಗಿ ದರ್ಶನ್ಗೆ ಈ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇರೋದು. ಇದರ ಜೊತೆಗೆ ದರ್ಶನ್ಗೆ ಈ ಕೇಸ್ನಲ್ಲಿ ಭಾರಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬಹುದು, ಯಾಕಂದ್ರೆ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ಲೋಪಪೂರಿತ, ಅಂದ್ರೆ ಸರಿಯಾದ ಸಾಕ್ಷಿಗಳಿಲ್ಲ, ಸರಿಯಾದ ರೀತಿಯಲ್ಲಿ ಸತ್ಯ ಅನ್ನೋದು ಇಲ್ಲ ಅನ್ನೋದೇನಾದ್ರು ಪ್ರೂವ್ ಆಗ್ಬಿಟ್ರೆ ಈ ಕೇಸ್ನಲ್ಲಿ ದರ್ಶನ್ಗೆ ಬಿಗ್ 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 ರಿಲೀಫ್ ಸಿಗೋದಂತೂ ಗ್ಯಾರಂಟಿ. ಪೊಲೀಸ್ನವರ ತನಿಖೆಯಲ್ಲಿ ಲೋಪದೋಷ ಆಗಿದೆ, ಸಾಕ್ಷಿಗಳನ್ನ ಕೊಡುವಂತ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ, ಸಾಕ್ಷಿಗಳು ಉಲ್ಟಾ ಪಲ್ಟಾ ಇದೆ, ಲೊಕೇಶನ್ ಸರಿಯಾಗಿಲ್ಲ, ಫೋಟೋಗಳು ಕೂಡ ಸರಿಯಾಗಿಲ್ಲ. ಮತ್ತೆ ಸ್ಥಳ ಮಹಜರ್ ಮಾಡೋದಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಏನಾಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಎಲ್ಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.